ಮೇಲೆ ಸ್ಟೇಡಿಯಂಗೆ ಬನ್ನಿ. ಅದಾದ ಮೇಲೆ ನಂದಲ್ಲ ನನಗೆ ಗೊತ್ತೇ ಇಲ್ಲ ಅಂತಾರೆ. ಅದು ಹೇಳ್ತೀನಿ ಆಮೇಲೆ. ಅದಾದಮೇಲೆ ಸ್ಟೇಡಿಗೆ ಬನ್ನಿ. ಯಾರು ಹೇಳಿದವರು? ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ಮೋಸ್ಟ್ ಪವರ್ಫುಲ್ ಅಂಡ್ ಎಫಿಷಿಯಂಟ್. ಅವ್ರು ಹೇಳ್ತಾರೆ. ಇದು ನೀವು ಸ್ಟ್ಯಾಂಪಿಂಗ್ ಆಗ್ತೈತಲ್ಲ, ಇದು ಒಂದು ಹೇಳಿಕೆ ಅಂತ ನಾವು ತಿಳ್ಕೊಳ್ಳಿ. ವರದಿಗಾರ ಕೇಳ್ತಾನೆ, ಟ್ರಾಫಿಕ್ ಸಮಸ್ಯೆಗೆ ಏನು ಮಾಡಿದ್ದೀರಾ? ಡಿ ಕೆ ಶಿವಕುಮಾರ್ ಅವರು ಓಪನ್ ಜೀಪ್ನಲ್ಲಿ ಬರಬೇಕು, ವಿಕ್ಟರಿ ಪರೇಡ್ ಓಪನ್ ಜೀಪ್ನಲ್ಲಿ ಬರಬೇಕು. ನೀವು ಕ್ಯಾನ್ಸಲ್ ಮಾಡಿದ್ರಿ, ಹೆಂಗೆ ಮಾಡಿದ್ರು ಗೊತ್ತಿಲ್ಲ. ಅವರು ಓಪನ್ ಜೀಪ್ನಲ್ಲಿ ಬರಬೇಕು ವಿಕ್ಟರಿ ಪರೇಡ್ ಅಂತ ಇದ್ದರು. ಯಾರಾದರೂ ಏನಾದರೂ ಎಸೆದರೆ, ಬಿಲ್ಡಿಂಗ್ ಮೇಲೆ ನಿಂತು ಏನಾದರೂ ಬಿಸಾಕಿದರೆ, ಜೊತೆಗೆ ಅದಕ್ಕಾಗಿ ಸಾವಿರಾರು ಪೊಲೀಸರನ್ನು ನಿಯೋಜನೆ ಮಾಡಬೇಕಾಗಿರುತ್ತದೆ, ಕಲ್ಲೆಸೆಯುತ್ತಾರೆ ಅಂತ. ಅದಕ್ಕೆ ನಾವು CM ಎಲ್ಲರೂ ಕೂತು ಚರ್ಚೆ ಮಾಡಿದ್ದೇವೆ. ನಾನು ಪೊಲೀಸ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ. ಈ ಈವೆಂಟ್ ಆಗಿ ಹೋಗ್ತಿದ್ದೀನಿ. ನಮ್ಮ ಸೆಕ್ಯೂರಿಟಿ ಆ್ಯಂಗಲ್ ಭಾಳ ಮುಖ್ಯ ಅಂತ ಹೇಳ್ತಾರೆ ವರದಿಗಾರ. ಮತ್ತೆ ಅಭಿಮಾನಿಗಳು ಅನ್ನೋದಕ್ಕಿಂತ ಹುಚ್ಚು ಅಭಿಮಾನಿಗಳನ್ನ ಹೇಗೆ ಕಂಟ್ರೋಲ್ ಮಾಡ್ತೀರಾ ಸರ್ ಅಂತಾರೆ ಡಿ ಕೆ ಶಿವಕುಮಾರ್. ಮತ್ತೆ ಅವ್ರ ಸ್ಟೈಲ್, ನೋಡಪ್ಪ, ಹುಚ್ಚು ಇಲ್ಲ, ಕೊಚ್ಚು ಇಲ್ಲ, ಅಭಿಮಾನ ಅಂದರೆ ಅಭಿಮಾನ. ಈ ವಯಸ್ಸಿನಲ್ಲಿ ಯುವಕರು ಹಿಂಗೆ ಮಾಡಿದ್ರೆ ಇನ್ನೆಂಗೆ ಮಾಡ್ತಾರೆ? ನಾನು ತಪ್ಪು ಅಂತ ಹೇಳಲ್ಲ, ಆ ಹುಡುಗರಾಟನ ನಾನು ತಪ್ಪು ಅಂತ ಹೇಳಲ್ಲ. ಆದರೆ ಭಾಳ ಹುಷಾರಾಗಿರಬೇಕು ಅಂತೇಳಿ ಬೆಂಗಳೂರು ಕರೆ ಪ್ರಯಾಣ ಹೊರಡಿಸ್ತಾರೆ. ಅಂದರೆ ಇಲ್ಲಿ ನೀವು ಗಮನಿಸಬೇಕಾಗಿರುವಂಥದ್ದು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರತಿ ಕ್ಷಣಕ್ಕೂ ಎಲ್ಲ ಮಾಹಿತಿಯನ್ನು ತಗೊತಾ ಇದ್ರು, ಪಡೆಯುವಂಥ ಕೆಪಾಸಿಟಿ ಅವ್ರಿಗಿತ್ತು ಎಂಟೈರ್ ಈ ಒಂದು ಎಪಿಸೋಡಲ್ಲಿ. ಮತ್ತು ಇಲ್ಲಿ ಪ್ರಮುಖವಾಗಿ ನಮ್ಮ ಮುಖ್ಯಮಂತ್ರಿಗಳು, ಗೌರವಾನ್ವಿತ ಮುಖ್ಯಮಂತ್ರಿಗಳು, ಅವ್ರು ಪದೇ ಬೆಳ್ತಾಳೆ, ನನಗೆ ಸ್ಟೆಪ್ಸ್ ಅಷ್ಟೇ, ನನಗೆ ಸ್ಟೇಡಿಯಂ ಗೊತ್ತಿಲ್ಲ ಅಂತ, ಸಂಬಂಧವಿಲ್ಲ ಅಂತ ಹೇಳ್ತಾ ಇರ್ತಾರೆ. ಕುನ್ನಾ ಆಯೋಗದಲ್ಲೂ ಹಂಗೆ ಬರ್ಸ್ಕೊಂಡಿದ್ದಾರೆ. ಕುನ್ನಾ ಆಯೋಗ ರಿಪೋರ್ಟ್ ಕೊಟ್ಟಿದ್ದಾರೆ, ಅದರಲ್ಲೂ ಹಂಗೆ ಬರ್ತಾರೆ. ಸನ್ಮಾನ್ಯ ಶಿವಕುಮಾರ್ ಅವರು ವಿಧಾನಸೌಧ ಕಾರ್ಯಕ್ರಮಕ್ಕೆ ಬಳಿಕ ಸ್ಟೇಡಿಯಂ ಬನ್ನಿ ಅಂತ ಯಾಕೆ ಹೇಳಿದ್ರು? ವೈ? ಸ್ಟೇಡಿಯಂ ಕಾರ್ಯಕ್ರಮ ಸರ್ಕಾರದ ಅಲ್ಲ, ಗೊತ್ತಿಲ್ಲ, ನಾನು ನೋಡಿಲ್ಲ ಅಂತ ಹೇಳಿದ್ಮೇಲೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸ್ಟೇಡಿಯಂಗೆ ಬನ್ನಿ ಅಂತ ಯಾಕೆ ಹೇಳಿದ್ರು? ಇದು ನಾವೆಲ್ಲ ಭಾಳ ಯೋಚನೆ ಮಾಡಬೇಕಾಗಿರುವಂಥದ್ದು. ಈ ಕಡೆ ಮತ್ತೆ ಇದು ಡಿ ಕೆ ಶಿವಕುಮಾರ್ ಅವ್ರ ಪಾರ್ಟ್ ಆಯಿತು. ಮುಖ್ಯಮಂತ್ರಿಗಳು 11 ಗಂಟೆಗೆ CM ಕಾವೇರಿ ನಿವಾಸದಲ್ಲಿ ಅಧಿಕಾರಿಗಳು ಬರ್ತಾರೆ. ಯಾರು? ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು, ಗೌರವಾನ್ವಿತ ಶಾಲಿನಿ ರಜನೀಶ್ ಅವರು, DG ಅಂಡ್ IG, ಪೊಲೀಸ್ ಕಮಿಷನರ್ ದಯಾನಂದ್, ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ ಸಸ್ಪೆಂಡೆಡ್ ಟರ್ಮ್ ಏನು ಗೊತ್ತಿಲ್ಲ, ಗೋವಿಂದರಾಜ್, ಮತ್ತು ಕಾನೂನು ಸಲಹೆಗಾರ ನಮ್ಮ ಸ್ನೇಹಿತ ಪೊನ್ನಣ್ಣ ಅವರು. ಇಲ್ಲ ಇದ್ದಾರೆ, ಪೊನ್ನಣ್ಣ ಅವರು ಇದೇ ಬಗ್ಗೆ CM ಬರೋಕ್ಕೆ ಮುಂಚೆ ಇವ್ರು ಚರ್ಚೆ ಮಾಡ್ತಾ ಇರ್ತಾರೆ, ಏನು ಮಾಡಬೇಕು ಅಂತ. ನಮಗೂ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಬರ್ತೈತೆ, ಏನು ಮಾಡಬೇಕು ಅಂತ ಚರ್ಚೆ. ಆಗ ಈ ಸುಧಾಕರ್ ಉನ್ನತ ಶಿಕ್ಷಣ ಸಚಿವರು ಅವ್ರು ಎಂಟ್ರಿ ಬರ್ತಾರೆ. ಯಾಕೆ ಬರ್ತಾರೋ ಗೊತ್ತಿಲ್ಲ. ಯಾಕೆ ಪೊನ್ನಣ್ಣ? ಅವರು ಕ್ರಿಕೆಟ್ ಪ್ಲೇಯರ್, ಅವರು ಎಂಟ್ರಿ ಆಗ್ತಾರೆ, ಅವರು ಬರ್ತಾರೆ ಈ ಕಾರ್ಯಕ್ರಮಕ್ಕೆ. ಆಮೇಲೆ CM ಅವರು ಹೇಳ್ತಾರೆ, ಇದು ವಿಕ್ಟ್ರಿ ಪರೇಡ್ ಬೇಡ, ವಿಕ್ಟ್ರಿ ಪರೇಡ್ ಕ್ಯಾನ್ಸಲ್ ಮಾಡಿ, ಉಳಿದಿದ್ದೆಲ್ಲ ಏನೋ ಮಾಡ್ರಿ ನೀವು ಅಂತ ಹೇಳ್ಬಿಟ್ಟು ಕಳಿಸ್ಕೊಡ್ತಾರೆ ಅಲ್ಲಿಂದ. ಅದನ್ನು ಕ್ಯಾನ್ಸಲ್ ಮಾಡಿ ವಿಕ್ಟ್ರಿ ಪರೇಡು, ಉಳಿದಿದ್ದೆಲ್ಲ ನೀವು ಏನು ಬೇಕೋ ಮಾಡಿ ಅಂತ. ಅದಾದಮೇಲೆ ನಮ್ಮ ಚೀಫ್ ಸೆಕ್ರೆಟರಿ ಮೇಡಮ್ ಅವ್ರು ಹೇಳ್ತಾರೆ, ಸರ್ ರಾಜ್ಯಪಾಲರು ಹೇಳ್ತಾವ್ರೆ RCB ಆಟಗಾರರಿಗೆ ಟೀ ಕೊಡೋಣ ಅಂತ ಹೇಳ್ತಾ ಇದ್ದಾರೆ RCB ಆಟಗಾರ. ಆದರೆ ಅಧಿಕಾರಿಗಳು ಹೇಳ್ತಾರೆ, ಅದು ಕಷ್ಟ ಸರ್, ಹಂಗೆ ಮಾಡೋಕ್ಕಾಗಲ್ಲ ಅಂತ ಅಧಿಕಾರಿಗಳು CMಗೆ ಹೇಳ್ತಾರೆ. ಆವಾಗ CM ಹೇಳ್ತಾರೆ, ವಿಧಾನಸೌಧ ಮುಂಭಾಗದಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ನಾನೇ ಅವರನ್ನು ಕರಿತೀನಿ ಅಂತ. ಆಮೇಲೆ ದೂರವಾಣಿ ಮಾಡಿ ಅವರಿಗೆ CM ಅವರೇ ಕರೀತಾರೆ. ನಮಗೆ ಅದೇ ಈ ಅನಾಹುತ ಆದಮೇಲೆ, ಅನಾಹುತ ಎಲ್ಲ
ಮುಗಿದು ಸತ್ತೋದ್ಮೇಲೆ ನಮ್ಮ CM ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ರಾಜ್ಪಾಲರನ್ನ ಕರೆದೇ ಇಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದಾದಮೇಲೆ ಇನ್ನೊಂದು ದಿನ, ಮಾರನೇ ದಿನ ನಾನೇ ಕರೆದೆ ಅಂತಾನೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದೆಲ್ಲನೂ ಕೂಡ ನನ್ನ ಹತ್ರ ದಾಖಲೆ ಇದೆ. ಅದೆಲ್ಲ ಒಟ್ಟಾರೆ ಗೊಂದಲ, ಏನೋ ಒಂದು ರೀತಿ ಗೊಂದಲ ಆಗ್ತಾ ಇತ್ತು. ಸಿಂಗಲ್ ಪಾಯಿಂಟ್ ಮ್ಯಾನೇಜ್ಮೆಂಟ್ ಇಲ್ಲ ಇಲ್ಲಿ. ಮುಗಿಸ್ಬಿಡ್ತೀನಿ. ಅಲ್ಲ, ಸ್ಪೀಕರ್ ಹಿಂದೆ ಹೇಳಿದ್ರು CM ಮಾತಾಡುವಾಗ ಅಪೋಸಿಷನ್ ಲೀಡರ್ ಮಾತಾಡುವಾಗ ಯಾರು ಮಾತಾಡಬಾರದು ಅಂತ ಹೇಳಿದ್ದಾರೆ. ನಾವು ಮಾತಾಡಲ್ಲ. CM ಅವ್ರು ಎಷ್ಟು ಡಿಸೆಂಟ್ ಆಗಿ ನೋಡಿ. ಮಧ್ಯದಲ್ಲಿ ಕೇಳ್ತಾ ಮಾಡಿದ್ರಲ್ಲ, ಅಸಮರ್ಥ ಹೋಮ್ ಮಿನಿಸ್ಟರ್ ಅಂತ. ಯಾರನ್ನ? ನಿಮ್ ಪಾರ್ಟಿ ಅವರು ಮಧ್ಯದಲ್ಲಿ ಅವ್ರ ದಿನ ಬಂದಿಲ್ಲಲ್ಲ. ಅವ್ರು ಬಂದಾಗ ಅವ್ರು ಹೇಳ್ತೀನಿ ನಿಮ್ ಟ್ವೀಟ್ ಅಲ್ಲ. ಈಗ 6 ವರ್ಷಗಳಿಂದ ಉತ್ತರ ಕೊಡೋದು ಯಾರು? ನೀವು ಮಾಡಿದೆ ಉತ್ತರ ಕೊಡೋದು ಹೇಳಿ. ಆದರೆ ತೆರೆದ ಬಸ್ಸಿನಲ್ಲಿ ಆಟಗಾರ ವಿಜಯೋತ್ಸವ ಅನುಮತಿ ನಿರಾಕರಿಸುವ ಮೂಲಕ ಆಕಸ್ಮಿಕ ಗೃಹ ಸಚಿವ ಇದು ಪರಮೇಶ್ವರ್ ಅವರು ತಾವೊಬ್ಬ ಅಸಮರ್ಥ ಮತ್ತು ಅದಕ್ಷ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿದಂತ ನೀವು ಟ್ವೀಟ್ ಮಾಡಿದ್ರಲ್ಲ, ಅದನ್ನು ಸ್ವಲ್ಪ ಹೇಳ್ಕೊಬೇಡಿ. ತಮ್ಮ ನೆಚ್ಚಿನ ಆಟಗಾರರನ್ನ ಅತಿ ಎತ್ತರದಿಂದ ಕಾಣಬೇಕೆಂಬ ಅಭಿಮಾನಿಗಳು ಕಾಯುತ್ತಿದ್ದು, ಅಭಿಮಾನಿಗಳು ಈ ಸಂಭ್ರಮವನ್ನ ಕಲ್ಲು ಹಾಕಿದ್ದ ಪರಮೇಶ್ವರ್ ಅಂತ ಪಾಪ ಇವರು. ನಾನು ಹೇಳ್ತೀನಿ, ಇವತ್ತು ಪರಮೇಶ್ವರ್ಗೆ ಇವತ್ತು ಅವರ 3ನೇ ಅಪರಾಧಿ ಅಲ್ಲ, ಅವರು ಹೇಳ್ಬೇಕು. ಸನ್ಮಾನ್ಯ ಸನ್ಮಾನ್ಯ ಅಧ್ಯಕ್ಷರೇ, ಈ CM ಸಭೆ ಮುಗಿದ ಮೇಲೆ ಬಿಡಪ್ಪ ಒಂದು ನಿಮಿಷ. CM ಅವ್ರ ಸಭೆ ಮುಗೀತೈತೆ. CM ಅವ್ರ ಸಭೆ ಮುಗಿದ ತಕ್ಷಣನೇ ನನಗನ್ಸುತ್ತೆ CM ಮೆಸೇಜ್ ಕೊಟ್ಟಿರಬೇಕು. ಯಾಕೆಂದರೆ DPR ಅನ್ನೋದು CM ಅವರ ಮೌತ್ ಪೀಸ್. ಅದು ಅವರ ಅಂಡರಲ್ಲಿ ಕೆಲಸ ಮಾಡ್ತಾರೆ. ಅಂದರೆ ಮುಖ್ಯಮಂತ್ರಿ ಏನು ಹೇಳ್ತಾರೋ ಹಂಗೆ ಕೆಲಸ ಮಾಡೋ DPR ಸೆಕ್ರೆಟರಿ. DPR ಅವರ ಅಂಡರಲ್ಲಿ ಬರೋವಂಥದ್ದು. ಅವರೇ ಅದನ್ನು ಮ್ಯಾನೇಜ್ ಮಾಡ್ತಾರೆ, ಅವರೇ ಅದನ್ನು ನೋಡ್ತಾರೆ, ಅವರೇ ಅದು ಡೈರೆಕ್ಷನ್ ಕೊಡ್ತಾರೆ. ಇದು ಯಾರೇ CM ಇದ್ದರೂ ಮಾಡೋವಂಥದ್ದು. ಅದಾದಮೇಲೆ ಮೆಸೇಜ್ ಬಂದಮೇಲೆ DPR ಸೆಕ್ಯೂರಿಟಿ ಗ್ರ್ಯಾಂಡ್ ಸ್ಟೆಪ್ಗೆ ಬರ್ತಾರೆ. ಇಲ್ಲಿ ನಮ್ಮ ಸ್ಟೆಪ್ ಹತ್ರ ಬರ್ತಾರೆ, ಗ್ರ್ಯಾಂಡ್ ಸ್ಟೆಪ್ಗೆ ಬರ್ತಾರೆ. ಕಾರ್ಯದರ್ಶಿ ಅವರು ಸತ್ಯವತಿ ಅಂತ ಹೇಳಿ ಮೇಡಮ್, ಈಗಿಲ್ಲ, ರಿಟೈರ್ಡ್ ಆಗಿರ್ತಾರೆ. ಅವರು ನಾನೇನು ಕಮ್ಮಿ ಅಂತಾರೆ. ಈಗ DK ಶಿವಕುಮಾರ್ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಬಿಟ್ರು, ನಾನೇನು ಕಮ್ಮಿ. ಅವರು ಮಾಧ್ಯಮಕ್ಕೆ ಬರ್ತಾರೆ. ಬರಬಾರ್ದು, ಅವರೆಲ್ಲ ಬರಬಾರ್ದು. ಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿ ಇರ್ತಾರೆ, ಕೊಡ್ತಾರೆ ಸ್ಟೇಟ್ಮೆಂಟು. ಅವ್ರು ಬರ್ತಾರೆ, ಅವ್ರು ಹೇಳ್ತಾರೆ ನಮ್ಮೆಲ್ಲರ ಹೆಮ್ಮೆ RCB ವಿಕ್ಟರಿ ಮಾರ್ಚ್ ವಿಧಾನಸೌಧದಿಂದ ಪ್ರಾರಂಭ ಆಗುತ್ತದೆ. ಅಲ್ಲ, ಸತ್ಯವತಿಯವರು ಮೌತ್ ಪೀಸ್ ಆಫ್ CM, DPR ಸೆಕ್ರೆಟರಿ ಮೌತ್ ಪೀಸ್. ವಿಧಾನಸೌಧ ಒಂದು ಐಕಾನ್, ಚಾರಿತ್ರಿಕ ಕಟ್ಟಡ ಆಗಿರುವುದರಿಂದ ಇಲ್ಲಿಂದ ಪ್ರಾರಂಭ ಮಾಡಲು ಇಚ್ಛೆ ಪಟ್ಟಿರುತ್ತಾರೆ. ಮಾನ್ಯ ಮುಖ್ಯಮಂತ್ರಿಯವರ ಆದೇಶದಂತೆ ಪರ್ಮಿಷನ್ ಕೊಟ್ಟಿದ್ದೇವೆ. ಸುಮಾರು 4 ಗಂಟೆಗೆ ಟೀಮ್ ಬರುವ ನಿರೀಕ್ಷೆ ಇದೆ. ಆಗ ಸರ್ಕಾರದ ವತಿಯಿಂದ ಸಣ್ಣ ಒಂದು ಪೊಲೀಸ್ ಸ್ಟೇಷನ್ ಮಾಡಬೇಕೆಂದು ತೀರ್ಮಾನಿಸಲಾಗಿದೆ. 4 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಜರಿದ್ದು ತಂಡವನ್ನು ಬರಮಾಡಿಕೊಂಡು ಮುಂದಿನ ಕಾರ್ಯಗಳನ್ನು ನಡೆಸಬೇಕು ಎಂಬ ಆಶಯವಿದೆ. ಹೀಗಾಗಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಈ ಸಣ್ಣ ಪ್ರೋಗ್ರಾಮನ್ನು ನಾವು ಸ್ಟೆಪ್ ಮೇಲೆ ಮಾಡ್ತೀರಿ ಅಂತ DPR ಸೆಕ್ರೆಟರಿ ಮುಖ್ಯಮಂತ್ರಿ ಆದೇಶ ಅಂತ ಹೇಳ್ಬಿಟ್ಟಿದ್ದಾರೆ. ಆದೇಶದ ಮೇಲೆ ಮಾಡಿದ್ರು. ವರದಿಗಾರ ಕೇಳ್ತಾನೆ, ಕ್ರೌಡ್ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಯಾವ ರೀತಿ ಪಾಸ್ ಇದೆಯಾ ಅಂತ ವರದಿಗಾರ ಮತ್ತೆ DPR ಸೆಕ್ರೆಟರಿ ಕೇಳ್ತಾನೆ. ಮೇಡಮ್ ಸತ್ಯವತಿಯವರು, ಇಲ್ಲಿ ಕ್ರೌಡ್ ಬರಬಾರದು. ಎಲ್ಲಿ ಸ್ಟೆಪ್ಸ್ ಮುಂದೆ ಕ್ರೌಡ್ ಬರಬಾರದು. DPR ಸೆಕ್ರೆಟರಿ, ಸರ್ಕಾರದ ಕಾರ್ಯದರ್ಶಿ, ದಯವಿಟ್ಟು ಇಲ್ಲಿ ಕ್ರೌಡ್ ಬರಬಾರದು. ನಂದ ಒಂದು ಮನವಿ, ಕರ್ನಾಟಕ ಬೆಂಗಳೂರಿನ ಜನ ಸಾಮಾನ್ಯರು ಮತ್ತು RCB ಫ್ಯಾನ್ಸ್ ಹೇಳುತ್ತಿದ್ದೇನೆ, ಇದು ಕೇವಲ ಸ್ಟಾರ್ಟಿಂಗ್ ಪಾಯಿಂಟ್. ಇದು ಸ್ಟೆಪ್ಪು ಸ್ಟಾರ್ಟಿಂಗ್ ಪಾಯಿಂಟು. ಎಂಡಿಂಗ್ ಪಾಯಿಂಟ್ ಎಲ್ಲಿ? ವಿಕ್ಟ್ರಿ ಮಾರ್ಚ್ ಇದೆ, ಸ್ಟೇಡಿಯಂಗೆ ಹೋಗ್ತಾರೆ. ಯಾರು? DPR ಸೆಕ್ರೆಟರಿ. ಇವರು ಯಾವ ದೇಶದವರು, ಯಾವ ರಾಜ್ಯದವರು? ಅವರೇ ಸ್ಟೇಟ್ಮೆಂಟ್ ಕೊಟ್ರಲ್ಲ, ಸ್ಟೇಡಿಯಂ ಐತೆ ಅಂತೇಳಿ. ಮತ್ತೆ ಬೇರೆ ಬೇರೆ ಕಡೆ ಹೋಗುತ್ತಿದ್ದಾರೆ. ಕ್ರೌಡ್, ಜನಸಾಮಾನ್ಯರು ಇಲ್ಲಿ ಇರುವುದರಿಂದ
ಸ್ಟೇಡಿಯಂಗೆ ಹೋಗಬೇಕು. ಇಲ್ಲಿ ಯಾರು ಬರಬಾರ್ದು, ಇಲ್ಲಿ ಯಾರು ಬರಬೇಡಿ, ಎಲ್ಲ ನೀವು ಸ್ಟೇಡಿಯಂಗೆ ಹೋಗಬೇಕು ಅಂತ ಕಳಕಳಿಯಿಂದ ನಾನು ಹೇಳುತ್ತಿದ್ದೇನೆ. ಯಾಕೆಂದರೆ ಇದು ಕೇವಲ ಸ್ಟಾರ್ಟಿಂಗ್ ಪಾಯಿಂಟ್ ಇರುವುದರಿಂದ, ಸೂಕ್ಷ್ಮ ಪ್ರದೇಶ ಇರುವುದರಿಂದ, ಹೈಕೋರ್ಟ್ ಪಕ್ಕದಲ್ಲೇ ಇರುವುದರಿಂದ, ನ್ಯಾಯಾಲಯ ಇರುವುದರಿಂದ ಇರಿ ನಮಗೆ ತೊಂದರೆಗಳು ಆಗುತ್ತಿದೆ. ಹೀಗಾಗಿ ಎಲ್ಲ ಜನತೆ ಸ್ಟೇಡಿಯಂಗೆ ಹೋಗಬೇಕು ಎಂದು ಕಳಕಳಿ. ಗವರ್ನರ್ ಬರಬಹುದು, ಕನ್ಫರ್ಮ್ ಮಾಡಿದ್ದಾರೆ. CM DCM ಮಿನಿಸ್ಟ್ರು, ಶಾಸಕರು ಆ ಕಪ್ಪನ್ನು ಮತ್ತೆ ತಂಡಕ್ಕೆ ನೀಡಲಾಗುತ್ತದೆ. ಇದು ನನ್ನ ಹತ್ರ ಹೇಳಿರೋದು, ಇಷ್ಟು ಸತ್ಯವತಿ ಹೇಳಿರೋದು, ಇಷ್ಟು ಪೆನ್ ಡ್ರೈವ್ ಇದೆ, ಇಷ್ಟು ನನ್ನ ಹತ್ರ ಪೆನ್ ಡ್ರೈವ್ ರೆಕಾರ್ಡ್ ಪೆನ್ ಡ್ರೈವ್ ಇದೆ ನನ್ನ ಹತ್ರ. ಇಷ್ಟು ರೆಕಾರ್ಡ್ ಕೊಡ್ತೀನಿ ನಾನು. ಇದು ನೋಡಿ, ಪೆನ್ ಡ್ರೈವ್ ಇದೆ. ಆ ಅಮ್ಮ ಏನೇನು ಮಾತಾಡಿದ್ದಾರೆ, ಸ್ಟೇಡಿಯಂ ಬನ್ನಿ, ಇಲ್ಲಿ ಬರಬೇಡಿ, ಸ್ಟೇಡಿಯಂ ಬನ್ನಿ ಅಂತ ಹೇಳಿರೋ ಈ ಪೆನ್ ಡ್ರೈವ್ನು ಕೂಡ ಇಲ್ಲಿ